भगवत्पादाय कृष्णप्रेष्ठाय भूतले श्रीमते भक्तिवेदान्तस्वामी इति नामिने नमस्ते सरस्वतीदेवे गौरवाणी प्रचारिणे निर्विशेषशून्यवादिपाश्चात्यदेशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद हरे कृष्णा कृष्ण कृष्ण हरे 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 राम 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 हरे हरे. ಇವತ್ತು ನಾವು ಶ್ರೀ ಗುರುವಾರಪ್ಪನ ಶ್ರೀಕೃಷ್ಣನ ಲೀಲೆಗಳಲ್ಲಿ ಈ ಮಂಜುಳಾಲ್ ಎಂಬಂತಹ ಒಂದು ಲೀಲೆಯನ್ನು ಚರ್ಚಿಸಲಿಕ್ಕೆ ಹೋಗ್ತಿದ್ದೇವೆ. ನಮಗೆ ದೇವಸ್ಥಾನಕ್ಕೆ ಶ್ರೀ ಗುರುವಾರಪ್ಪನ ಮಂದಿರಕ್ಕೆ ಹೋದಾಗ ಅಲ್ಲಿ ಮುಖ್ಯವಾಗಿ ನಾವು ಆ ಪೂರ್ವ ದಿಕ್ಕಿನಿಂದ ಹೋಗ್ತೇವೆ. ಅಂದರೆ ದೇವಸ್ಥಾನಕ್ಕೆ ಒಳಗಡೆ ಹೋಗುವಾಗ ಪೂರ್ವ ದಿಕ್ಕಿನ ಆ ದಾರಿಯಲ್ಲಿ ನೀವು ಹೋದರೆ ಎದುರುಗಡೆಗೆ ಒಂದು ಮರ ಕಾಣ್ತದೆ. ಅಲ್ಲಿ ಆ ಮರದಲ್ಲಿ ಪೂಂದಾನ ಎಂಬಂತಹ ಒಂದು ಮಹಾಭಕ್ತರ ವಿಗ್ರಹ ಇದೆ. ಮತ್ತು ಗರುಡನ ದೊಡ್ಡ ವಿಗ್ರಹ ಇರ್ತದೆ. ಗರುಡ ದೇವಂದು ತುಂಬ ಚೆನ್ನಾಗಿರ್ತದೆ. ಜಸ್ಟ್ ನಮಗೆ ಅಲ್ಲಿ ಒಳಗಡೆ ಹೋಗುವಾಗಲೇ ಒಂದು ಆನಂದ ಅನುಭೂತಿ ಆಗ್ತದೆ. ಜಸ್ಟ್ ನಾವು ಗುರುವಾರಪ್ಪನಿಗೆ ಇನ್ನು ಸ್ವಲ್ಪನೇ ಹೊತ್ತಿನಲ್ಲಿ ಗುರುವಾರಪ್ಪನ ನೋಡ್ಲಿಕ್ಕೆ ಹೋಗ್ತಿದ್ದೇವೆ ಅಂತೇಳಿ ಆ ಗುರುವಾರನ ಒಂದು ಆ ಕ್ಷೇತ್ರದ ಆ ಪರಿಸರದ ಒಂದು ಅನುಭೂತಿ ನಾವು ಅನುಭವಿಸ್ಬೋದು. ಎಷ್ಟೋ ಒಂದು ಖುಷಿ ಆಗ್ತದಂದರೆ ನಾವು ಆ ಗುರುವಾರಿಗೆ ಬಂದು ಬಿಟ್ಟೆವು, ನಾವಿನ್ನು ಸ್ವಲ್ಪ ಹೊತ್ತಿನಲ್ಲೇ ಶ್ರೀಕೃಷ್ಣನನ್ನು ದರ್ಶನ ಮಾಡ್ಬೋದು ಎಂಬಂತಹ ಒಂದು ಆನಂದ ನಮಗೆ ಅಲ್ಲಿ ಗೊತ್ತಾಗ್ತದೆ, ಆನಂದ ಆಗ್ತದೆ ನಮಗೆ. ಏನಲ್ಲಿಯ ವಿಶೇಷ, ಆ ಮರದಲ್ಲಿ ಏನು ವಿಶೇಷ ಅಂತ ಹೇಳಿದ್ರೆ, ಆ ಮರಕ್ಕೆ ಮಂಜುಳಾ ಆಲ ಅಂತೇಳಿ ಕರೀತಾರೆ. ಅದು ಈಗ ಮಂಜುಳಾಲ್ ಅಂತೇಳಿ ಪ್ರಖ್ಯಾತ ಆಗಿದೆ. ಯಾಕೆ ಅದಕ್ಕೆ ಮಂಜುಳಾಲ್ ಅಂತ ಕರೀತಾರೆ? ನೀವು ಯಾರನ್ನು ಕೇಳಿದರೂ ಕೂಡ, ನೀವು ಈಸ್ಟ್ ಎಂಟ್ರೆನ್ಸಲ್ಲಿ ನೀವು ಒಳಗೆ ಹೋಗುವಾಗ ಯಾರನ್ನು ಕೇಳಿದರೆ ಹೇಳ್ತಾರೆ ಇದು ಮಂಜುಳಾಲ್ ಅಂತ. ಆಟೋ ಡ್ರೈವರ್ ಆಗಲಿ, ಅಲ್ಲಿರೋ ಒಂದು ಸಣ್ಣ ಮಕ್ಕಳಿಗೆ ಕೂಡ ಗೊತ್ತು ಇದು ಮಂಜುಳಾಲ್ ಅಂತೇಳಿ ಆ ಮರದ ಒಂದು ಇದು ಆಲದ ಮರ. ಅಲ್ಲಿ ಆ ಮರದ ಕೆಳಗಡೆ ಆ ಗರುಡನ ವಿಗ್ರಹ ಮತ್ತು ಈ ಪೂಂದನನ ವಿಗ್ರಹ ಇರ್ತದೆ. ಪೂಂದನ್ ಎಂಬಂತಹ ದೊಡ್ಡ ಭಕ್ತರು, ನಾವು ಇನ್ನು ಮುಂಚೆಗೆ ನಾವು ಅವರ ಬಗ್ಗೆ ಚರ್ಚೆ ಮಾಡ್ತೇವೆ. ಸೊ ಏನಾದರೂ ವಿಶೇಷತೆ ಅದು ನಾವು ಇವತ್ತು ತಿಳಿದುಕೊಳ್ಳೋಣ. ಗುರುವಾರಪ್ಪನಿಗೆ ನಾವು ಗುರುವಾರಪ್ಪನ ಅನೇಕ ಭಕ್ತರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ದೇವೆ. ಅನೇಕ ಭಕ್ತರಿದ್ದಾರೆ. ಅದರಲ್ಲಿ ಕೆಲವು ತುಂಬ ಪ್ರಸಿದ್ಧಿಗೊಂಡಂಥ ವಿಚಾರಗಳನ್ನು ನಾವು ಚರ್ಚೆ ಮಾಡ್ತಾ ಬರ್ತಿದ್ದೇವೆ. ಇದು ತುಂಬ ಎಲ್ಲರಿಗೆ ಗೊತ್ತಿರತಕ್ಕಂಥ ವಿಚಾರಗಳು. ಸೊ ಆ ಮಂಜುಳಾಲ್ ಆ ಮರದ ವಿಶೇಷತೆಯನ್ನು ನಾವು ಇವತ್ತು ತಿಳಿದುಕೊಳ್ಳೋಣ. ನೀವು ಒಳಗೆ ಹೋಗುವಾಗ ಮಂಜುಳಾಲಿಂದ ಕ್ರಾಸ್ ಮಾಡಿ ಮತ್ತೆ ನಮಗೆ ದಾರಿ ತೋರಿಸ್ತಾರೆ. ಮತ್ತು ತುಂಬ ಲೈನ್ ಇರ್ತದೆ ಒಳಗೆ ಹೋಗಲಿಕ್ಕೆ. ಆದರೆ ಹಿಂದುಗಡೆ ಇನ್ನೊಂದು ಎಂಟ್ರೆನ್ಸ್ ಇರ್ತದೆ ಪಶ್ಚಿಮದಿಂದ. ಅದರಲ್ಲಿ ಹೋದರೆ ನಾವು ಅದರಲ್ಲೂ ಹೋಗ್ಬೋದು. ಬಟ್ ದೇವರನ್ನು ಒಳಗಡೆ ನಮಗೆ ದೇವರನ್ನು ನೋಡಲಿಕ್ಕೆ ಒಳಗಡೆ ಬಿಡೋಲ್ಲ. ಅಂದರೆ ಸಂಪೂರ್ಣ ಒಳಗೆ ಹೋಗ್ಲಿಕ್ಕೆ ಆಗೋಲ್ಲ. ಒಂದು ಆ ಧ್ವಜಸ್ತಂಭದಿಂದ ದೇವರನ್ನು ನೋಡಲಿಕ್ಕೆ ಸಾಧ್ಯತೆ ಇರ್ತದೆ. ಅದು ಸಣ್ಣ ವಿಗ್ರಹ, ಅಷ್ಟು ಸುಲಭವಾಗಿ ಅಲ್ಲಿಂದ ನೋಡೋದು ಅಷ್ಟು ಸುಲಭ ಏನಿಲ್ಲ. ಸ್ವಲ್ಪ ಕಾಣ್ತದೆ. ಸ್ವಲ್ಪ ಸ್ಪಷ್ಟವಾಗಿ ನೋಡಬೇಕಾದ್ರೆ ಸ್ವಲ್ಪ ಒಳಗೆ ಹೋಗ್ಬೇಕು. ಆ ಒಳಗೆ ಹೋಗ್ಬೇಕಾದ್ರೆ ಈ ಪೂರ್ವದ ದಿಕ್ಕಿನಲ್ಲಿಂದಲೇ ನಾವು ಹೋಗಬೇಕಾಗ್ತದೆ. ನಾವು ಅದನ್ನು ಗಮನಿಸಬೇಕು ಯಾವಾಗಲೂ ಕೂಡ. ಆ ಪೂರ್ವ ದಿಕ್ಕಿನಲ್ಲಿ ಹೋಗುವಾಗ ನಾವು ಈ ಮಂಜುಳಾಲಿಗೆ ನಮಸ್ಕಾರ ಮಾಡಿ ಹೋಗ್ತೇವೆ. ಏನು ಈ ಮಂಜುಳಾಲ ವಿಶೇಷತೆ ಇವತ್ತು ನಾವು ತಿಳಿದುಕೊಳ್ಳೋಣ. ಒಬ್ಬ ತಾಯಿ ಮಗಳು ಗುರುವಾರಲ್ಲಿ ವಾಸಿಸ್ತಿದ್ರು. ಅವರು ಪ್ರತಿನಿತ್ಯ, ಈ ಮಗಳು, ಅವಳ ಹೆಸರು ಮಂಜುಳಾ ಅಂತೇಳಿ, ಪ್ರತಿನಿತ್ಯ ದೇವರಿಗೆ ಹೂವಿನ ಹಾರವನ್ನು ಮಾಡಿ ತಗೊಂಡು ಬರೋದು. ಪ್ರತಿನಿತ್ಯ ಎಷ್ಟೋ ಶ್ರದ್ಧೆಯಿಂದ, ಅದರಲ್ಲಿ ಎಷ್ಟೋ ಅವಳು ಭಕ್ತಿ ತೋರಿಸಿದ್ದಾಳೆ. ಪ್ರತಿನಿತ್ಯ ದೇವರಿಗೆ ತುಳಸಿ ಮಾಲೆ ಅಥವಾ ಬೇರೆ ಬೇರೆ ಮಾಲೆಗಳನ್ನು ಮಾಡಿ ದೇವರಿಗೊಂದು ಮಾಲೆ ದಿನ ಅವಳ ಕೈಯಿಂದ ಒಂದು ಸೇವೆ. ಸರಳವಾಗಿರ್ತದೆ. ಮಾಲೆ ಕಟ್ಟೋದು ತುಂಬ ಕಷ್ಟದ ಕೆಲಸ ಅಲ್ಲ. ಮತ್ತು ದೇವರಿಗೆ ಅದೆಷ್ಟೋ ಆ
ಸೇವೆ ತುಂಬ ಇಷ್ಟನೂ ಇರ್ತದೆ ಭಕ್ತಿಯಿಂದ ಮಾಡಿದರೆ. ನಾವು ಅದು ಹೊರಗಡೆಯಿಂದ ತೊಗೊಂಡು ಬಂದರೆ ಅದರಲ್ಲಿ ಅಷ್ಟೊಂದು ತೃಪ್ತಿ ನಮಗಿರೋಲ್ಲ. ಅವ್ರು ಏನು ತಿಂತು ಕೈ ತೊಳೆಯೋದೆಲ್ಲ ಮಾಲೆ ಮಾಡಿರ್ತಾರೆ, ಅದರಲ್ಲಿ ಅಷ್ಟೊಂದು ವಿಶೇಷತೆ. ಭಕ್ತರೇ ಮಾಡಿದರೆ ಅದೊಂದು ವಿಶೇಷತೆ ಇರ್ತದೆ. ಬಟ್ ಕೆಲವು ದೇಶ ಕಾಲ ಪಾತ್ರಗಳಿಗೆ ಅನುಸಾರವಾಗಿ ನಾವು ಹೊರಗಿಂದ ತಗೊಳ್ಳುವಂಥ ಸನ್ನಿವೇಶ ಬಂದರೆ ತೊಗೊಳ್ಬೋದು. ಬಟ್ ಮ್ಯಾಕ್ಸಿಮಮ್ ನಾವು ನಮ್ಮ ಮನೆಯಲ್ಲಾಗಲಿ ಅಥವಾ ಯಾವುದಾದ್ರೂ ದೇವಸ್ಥಾನಕ್ಕಾಗಲಿ ನಾವೇ ಮಾಲೆ ಕಟ್ಟಿ ಹಾಕೋದ್ರಲ್ಲಿ ಅದರಲ್ಲಿನ್ನೂ ತುಂಬ ಆನಂದ ಇರ್ತದೆ. ಹಾಗೆ ಪ್ರತಿನಿತ್ಯ ದೇವರಿಗೆ ಒಂದು ಮಾಲೆ ಮಾಡಿ ತಗೊಂಡು ಬರ್ತಿದ್ಲು. ಹಾಗೆ ಪ್ರತಿನಿತ್ಯ ಬರುವಾಗ ಈ ಒಂದು ದಿನ ಏನಾಯಿತು, ಮನೆಯಲ್ಲಿ ನೆಂಟರಿಷ್ಟರು ಬಂದಿದ್ದರು. ಸ್ವಲ್ಪ ತಡ ಆಯಿತು ದೇವರಿಗೆ ಮಾಲೆ ಕಟ್ಟುವಾಗ. ಮತ್ತು ಆ ಮಾಲೆಯನ್ನು ತಗೊಂಡು ಬರುವಾಗ ದೇವಸ್ಥಾನ ಮುಚ್ಚಲ್ಪಟ್ಟಿದೆ. ತುಂಬ ನೊಂದು ಹೋದಳು. ಅದೇ ದೇವರಿಗೆ ನಾನು ಪ್ರೀತಿಯಿಂದ ತೊಗೊಂಡು ಬಂದಿದ್ದೇನೆ, ದೇವರೇ ಇದನ್ನು ಸ್ವೀಕರಿಸಲಿಲ್ಲ ಅಂತೇಳಿ ಒಂದು ಮನಸ್ಸಿನಲ್ಲಿ ನೋವು ಉಂಟಾಗಿದೆ. ಇನ್ನು ಅಳತೊಡಗಿದಳು ಸಣ್ಣ ಮಕ್ಕಳ ಥರ. ಅಷ್ಟು ಪ್ರೀತಿ ಬೆಳೆಸ್ಕೊಂಡಿದ್ದಾಳೆ. ಪ್ರತಿನಿತ್ಯ ನಾನೊಂದು ಹೂವಿನ ಹಾರವನ್ನು ಗುರುವಾರಪ್ಪನ ಕೊಡಬೇಕು, ಆ ಹೂವಿನ ಹಾರವನ್ನು ಗುರುವಾರಪ್ಪ ಹಾಕ್ಕೊಳ್ಬೇಕು, ಅದನ್ನ ನೋಡಬೇಕು. ಅದೇ ಅವಳ ದೊಡ್ಡ ಇಚ್ಛೆ. ಬೇರೆ ಏನು ಗುರುವಾರಪ್ಪನಲ್ಲಿ ಕೇಳೋದಾಗಲಿ, ದೊಡ್ಡ ದೊಡ್ಡ ಪಟ್ಟಿಯನ್ನು ಕೊಡೋದಾಗಲಿ ಏನಿಲ್ಲ. ಜಸ್ಟ್ ಆ ಮಾಲೆ ಒಂದು ಗುರುವಾರಪ್ಪ ಹಾಕಿರಬೇಕು, ಅದನ್ನು ನೋಡಬೇಕು. ಅದೇ ಒಂದು ಸಣ್ಣ ಅವಳದು ಭಿನ್ನಪ. ಹಾಗೆ ಆ ದಿವಸ ಮಾಲೆನ ದೇವರಿಗೆ ಕೊಡಲಿಕ್ಕೆ ಆಗಲಿಲ್ಲ. ಬರುವಾಗ ದೇವಸ್ಥಾನ ಮುಚ್ಚಲ್ಪಟ್ಟಿದೆ. ಆ ಪೂಜಾರಿಯವರು ಕೂಡ ಹೊರಟು ಹೋಗಿದ್ದಾರೆ. ತುಂಬ ಕೂಗಲಿಕ್ಕೆ ಶುರು ಮಾಡಿದ್ಲು. ಇನ್ನು ಕೂಗಿ ದೇವಸ್ಥಾನದ ಹತ್ರದಲ್ಲಿ ಎಷ್ಟೊತ್ತು ಕೂಗೋದು, ಮತ್ತು ಇನ್ನು ಮನೆಗೆ ಹೋಗಬೇಕು. ಹಾಗೆ ತಾನು ಅಳತೊಡಗಿ ಅಲ್ಲಿ ಒಂದು ಮರ ಇತ್ತು, ಆ ಮರದ ಕೆಳಗಡೆ ಕೂತ್ಕೊಂಡು ಅಳ್ತಾ ಇದ್ದಾಳೆ. ಹಾಗೆ ಅಳ್ತಿರುವಾಗ ಅಲ್ಲಿ ಗುರುವಾರ ಶ್ರೀಕೃಷ್ಣನ ಪರಮ ಭಕ್ತರಾಗಿರ್ತಕ್ಕಂತಹ ಪೂಂದಾನೆಂಬಂತಹ ಒಂದು ಭಕ್ತರು ಸಿಕ್ಕಿದ್ರು. ಅವರು ನೋಡ್ತಿದ್ದಾರೆ, ಈ ಹುಡುಗಿ ದಿನ ದೇವಸ್ಥಾನಕ್ಕೆ ಬರುವವಳು. ಅರೆ, ನಮ್ಮ ಗುರುವಾರಪ್ಪನ ಭಕ್ತರು ಯಾವಾಗಲೂ ಯಾವ ಕಾರಣಕ್ಕೂ ಮನಸ್ಸಲ್ಲಿ ನೋವನ್ನು ಅನುಭವಿಸಬಾರ್ದು. ನಮ್ಮ ಕೃಷ್ಣನ ಭಕ್ತರಿಗೆ ಮನಸ್ಸಲ್ಲಿ ನೋವೆಂಬ ವಿಚಾರನೇ ಇರಬಾರ್ದು ಯಾವಾಗಲೂ. ಯಾಕಂದರೆ ಚಿಂತೆ ಯಾಕೆ ಮಾಡ್ತಿದ್ದಿ, ಚಿನ್ಮಯನಿದ್ದಾನೆ, ಕೃಷ್ಣನಿದ್ದಾನೆ, ನಾವು ಯಾಕೆ ಚಿಂತೆ ಮಾಡ್ಕೊಳ್ಬೇಕು, ಯಾಕೆ ಬೇಜಾರು ಮಾಡ್ಕೊಳ್ಬೇಕು, ಭಗವಂತ ಇದ್ದಾನೆ ನಮ್ಮ ಮಟ್ಟಿಗೆ ಅಂತೇಳಿ. ಹಾಗೆ ಇವರು ನೋಡ್ತಾರೆ, ಯಾಕೆ ನಮ್ಮ ಗುರುವಾರಪ್ಪನ ದೇವಸ್ಥಾನಕ್ಕೆ ದಿನಾಲು ಬರುವ ಹುಡುಗಿ ಯಾಕೆ ಕೂಗ್ತಿದ್ದಾಳೆ ಅಂತೇಳಿ ಹತ್ತಿರ ಹೋಗ್ತಾರೆ. ಹತ್ತಿರ ಹೋಗಿ ನೋಡುವಾಗ, ಮಂಜುಳಾ ಏನಾಯಿತು, ಯಾಕೆ ಕೂಗ್ತಿದ್ಯಾ ಅಂತೇಳಿ. ದಿನಾಲು ದೇವಸ್ಥಾನಕ್ಕೆ ಬರುವಾಗ ಒಬ್ರಿಗೊಬ್ರಿಗೆ ಪರಿಚಯ ಆಗ್ತದೆ, ಭಕ್ತರ ಒಂದು ಸಹವಾಸ ಸಿಗ್ತದೆ. ಮತ್ತು ಭಕ್ತಿಯ ಬಗ್ಗೆ ತುಷ್ಯಂತಿಚ ರಮಂತಿಚ ಪರಸ್ಪರ ಬೋಧೆಯಂತ ಪರಸ್ಪರ ಒಬ್ಬರೊಬ್ಬರು ಕೃಷ್ಣನ ಬಗ್ಗೆ ಮಾತಾಡಿಕೊಳ್ತಾರೆ. ಅದು ಮರೆಯಲಾಗದು ಒಂದು ಸನ್ನಿವೇಶ. ಭಕ್ತರು ಮೀಟ್ ಆಗೋದು, ಮತ್ತು ದೇವರ ಬಗ್ಗೆ ಚರ್ಚಿಸೋದು, ಅದರಲ್ಲೊಂದು ತುಂಬ ಖುಷಿ ಇರ್ತದೆ. ಈ ಮನೆಯಲ್ಲಿ ಯಾವಾಗಲೂ ಮನೆ ಕೆಲಸನೇ ಮಾಡಿಕೊಂಡು ದೇವರ ಚಿಂತನೆ ಇಲ್ಲದೆ ಯಾವತ್ತು ನೋಡೋದು, ಅಡುಗೆ ಮಾಡೋದು, ತಿನ್ನೋದು, ಮಲಗೋದು, ಅದರಲ್ಲಿ ಏನು ಸಮಾಧಾನ ಉಂಟು, ಏನು ಖುಷಿ ಉಂಟು? ಅದು ಸ್ವಲ್ಪ ದೇವರಿಗೆ ನೈವೇದ್ಯ ಮಾಡಿ, ಟೈಮ್ ಇದ್ದರೆ ದೇವರಿಗೆ ಒಂದು ಹೂವಿನ ಮಾಲೆ ರೆಡಿ ಮಾಡಿ ಅದು ದೇವರಿಗೆ ಹಾಕಿ, ಸ್ವಲ್ಪ ಹೊತ್ತು ಭಗವದ್ಗೀತೆ, ಉಳಿದ ಗ್ರಂಥಗಳನ್ನು, ಶ್ರೀಕೃಷ್ಣನ ದಿವ್ಯ ಲೀಲೆಗಳನ್ನು ವರ್ಣಿಸುವಂತಹ ಭಾಗವತವನ್ನು ಓದುವುದು, ದೇವರಿಗಿನ ಸೇವೆ ಮಾಡಿ ದೇವರ ಭಕ್ತರ ಒಂದು ಸಹವಾಸದಲ್ಲಿರುವುದು, ಅದರಲ್ಲಿ ಎಷ್ಟೋ ಒಂದು ಆನಂದ ಇರ್ತದೆ. ಈ ದುಃಖಾಲಯಂ ಅಂತೇಳಿ ಕೃಷ್ಣ ಸೀಲ್ ಮಾಡಿದ ಈ ಪ್ರಪಂಚದಲ್ಲಿ ಕೂಡ ಯಾವುದಾದ್ರೂ ಒಂದು ಜೀವಿ ಇದರಲ್ಲೂ ಕೂಡ ಖುಷಿಯಲ್ಲಿ ಇರಲಿಕ್ಕೆ ಆಗ್ತದೆ ಅಂತ ಹೇಳಿದ್ರೆ ಅವ ಕೃಷ್ಣ ಭಕ್ತನೇ ಆಗಿರಬೇಕು. ಬೇರೆ ಯಾವುದರಲ್ಲೂ ಕೂಡ ಇಷ್ಟೊಂದು ಆನಂದ ಎಂಬುದು ಇಲ್ಲ. ಜಪಿಸಿ ಆನಂದಿಸಿ, ಚಾಂಟ್ ಆ್ಯಂಡ್ ಬಿ ಹ್ಯಾಪಿ. ದೇವರ ನಾಮಸ್ಮರಣೆಯನ್ನು ಮಾಡಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹಾಗೆ ನಾಮಸ್ಮರಣೆ ಮಾಡಿ ದೇವರಿಗೆ ಸೇವೆ ಮಾಡುವಾಗ ನಮಗೊಂದು ನಮ್ಮ ಕರ್ಮಗಳಿಂದ ಸ್ವಲ್ಪ ದೂರ ಹೋಗಿ ಸ್ವಲ್ಪ ಆನಂದ ವಿಚಾರಗಳು ಮನಸ್ಸಿಗೆ ಬರ್ತದೆ. ಆನಂದಕ್ಕೊಂದು ಮಾರ್ಗ ಸಿಗ್ತದೆ ನಮಗೆ.
ನಿಜವಾದ ಆನಂದ ಎಲ್ಲಿದೆ, ಅದನ್ನು ಹೇಗೆ ಹೋಗುವುದು ಅನ್ನೋ ಒಂದು ದಾರಿ ದೇವರು ತೋರಿಸ್ಕೊಡ್ತಾನೆ. ಹಾಗೆ ಎಷ್ಟೋ ಪ್ರೀತಿಯಿಂದ ಭಕ್ತಿಯಿಂದ ಪಾಪ ತೊಗೊಂಡು ಬಂದಿದ್ದಾಳೆ. ಮಾಲೆಯನ್ನು ಇದು ಮಾಡಲಿಕ್ಕೆ ಆಗಲಿಲ್ಲ, ಗುರುವಾರಪ್ಪನಿಗೆ ಕೊಡಲಿಕ್ಕೆ ಆಗಲಿಲ್ಲ. ಆ ನೋವಿದೆ ಮನಸ್ಸಲ್ಲಿ. ಅಷ್ಟೊತ್ತಿಗೆ ಪೂಂದನ ಅಂತಾರೆ, ಯಾಕಮ್ಮ ಅಷ್ಟಕ್ಕೆ ಹೋಗ್ತೀಯ, ಈ ಮರದಲ್ಲಿ ಹಾಕಿಬಿಡ ಮಾಲೆಯನ್ನು. ಇಲ್ಲೇ ಇದ್ದು ಆ ದೇವರನ್ನು ನೆನೆಸಿ, ಗುರುವಾರಪ್ಪ ನಿನಗೋಸ್ಕರ ತೊಗೊಂಡು ಬಂದಿದ್ದೇನೆ, ಬರುವಾಗ ಈ ರೀತಿ ಆಗೋಯ್ತು, ದೇವಸ್ಥಾನ ಮುಚ್ಚಿದ್ದಾರೆ, ಪೂಜಾರಿಗಳು ಮೇಲ್ಶಾಂತಿಯವರು ಅವರು ಅರ್ಚಕರು ಹೋಗಿದ್ದಾರಪ್ಪ, ದಯವಿಟ್ಟು ಇದನ್ನು ಸ್ವೀಕರಿಸಬೇಕು ಅಂತ ಒಂದು ಪ್ರಾರ್ಥನೆ ಮಾಡಿ ಹಾಕಿಬಿಡೋ, ತಪ್ಪದೆ ಗುರುವಾರಪ್ಪ ಸ್ವೀಕಾರ ಮಾಡ್ತಾನೆ ಅಂತೇಳಿ. ಗುರುವಾರಪ್ಪ ಮತ್ತು ಭಕ್ತರ ಮಾತನ್ನು ಕೂಡ ಕೇಳ್ತಾನೆ. ಸತ್ಯಂ ವಿಧಾತು ನಿಜಭೃತ್ಯ ಭಾಷಿತಃ. ನಮ್ಮ ಭಾಗವತದಲ್ಲಿ ನಾವು ನೋಡ್ಬೋದು. ಪರೀಕ್ಷೆ ಇವನು ಯಾರೋ ಪ್ರಹ್ಲಾದ ಮಹಾರಾಜ್ ಇಲ್ಲಿ ದೇವರಿದ್ದಾನೆ ಅಂತ ಹೇಳಿದರೆ ಆ ಸ್ತಂಭದಲ್ಲಿ ಇದ್ದಾನೆ ಅಷ್ಟೇ. ಯಾಕಂತಾನೆ ಭಕ್ತ ಹೇಳಿದ್ದಾನೆ ಅದರಲ್ಲಿ ಇದ್ದಾನೆ ಅಂತೇಳಿ ಅಷ್ಟೇ. ದೇವರು ಭಕ್ತರ ಮಾತನ್ನು ಯಾವತ್ತೂ ಮೀರುವುದೇ ಇಲ್ಲ. ಹಾಗೆ ಅಷ್ಟು ನಂಬಿಕೆ ಇದೆ. ಪೂಂದನನ ಮಾತಲ್ಲೂ ಅವಳಿಗೆ ನಂಬಿಕೆ ಇದೆ. ಅಲ್ಲಿ ಹಾಕಿಬಿಟ್ಟಿದ್ದಾಳೆ. ಮರುದಿವಸ ನೋಡ್ತಾರೆ, ಆ ಮಾಲೆ ಗುರುವಾರ ಶ್ರೀಕೃಷ್ಣನ ಆ ಕುತ್ತಿಗೆಯಲ್ಲಿ ಆಹಾರ ಬಿದ್ದಿದೆ. ಪೂಜಾರಿಯನ ಆಶ್ಚರ್ಯ. ಮರುದಿವಸ ಅವರು ವಿಶ್ವರೂಪ ದರ್ಶನ ಇರ್ತದೆ. ಬೆಳಗ್ಗೆ ಬೇಗ 3 ಗಂಟೆಗೆ ಸ್ಟಾರ್ಟ್ ಮಾಡಬೇಕೆಲ್ಲ. ಏನೇನು ಮಾಡಿದ್ರು ಈ ಒಂದು ಹಾರ ತೆಗಿಲಿಕ್ಕೇ ಆಗೋದಿಲ್ಲ. ಅರೆ, ಎಷ್ಟೋ ವರ್ಷದಿಂದ ದೇವರ ಸೇವೆ ಮಾಡುವವರು ಅವರು ಪೂಜಾರಿ ಅರ್ಚಕರು, ಅವರಿಗೇನಿದೆ ಆಶ್ಚರ್ಯ. ಯಾಕಂದರೆ ಪ್ರತಿದಿನ ದೇವರ ಮೈ ಮೇಲಿರತಕ್ಕಂಥ ಆ ಹೂವಿನ ಮಾಲೆಯನ್ನು ತೆಗೆಯುವುದೊಂದು ಕಷ್ಟದ ಕೆಲಸ ಏನಿಲ್ಲ ಅವರಿಗೆ. ಅಷ್ಟು ದಿನಕ್ಕೆ 12 ಥರದ ಅಲಂಕಾರ ಮಾಡುವವನಿಗೆ ಒಂದು ಮಾಲೆ ತೆಗಿಲಿಕ್ಕೆ ಎಷ್ಟೊತ್ತು ಬೇಕು, ಅದು ಬರ್ತಾ ಇಲ್ಲ. ದೇವರದನ್ನು ಇಟ್ಕೊಂಡಿದ್ದಾನೆ ಗಟ್ಟಿಯಾಗಿ, ಅದು ಏನು ಮಾಡಿದರೂ ಬರೋದಿಲ್ಲ. ಹಾಗೆ ನೋಡ್ತಿದ್ದಾರೆ. ಏನು ಮತ್ತೆ ಇನ್ನೂ ಲೇಟ್ ಆಗ್ತದೆ, ಇನ್ನೂ ಬೇರೆ ಬೇರೆ ಅಲಂಕಾರಗಳುಂಟು, ಬೇರೆ ಬೇರೆ ಸೇವೆ ಉಂಟು, ಇದನ್ನು ಹಾಗೇ ಇದು ಮಾಡಲಿಕ್ಕೆ ಆಗೋಲ್ಲ. ಸರಿ, ಆ ಮಾಲೆ ಇರಲಿ ಅಂತೇಳಿ, ತುಳಸಿ ಮಾಲೆನೇ, ಅದು ಏನು ಕಂಟಾಮಿನೇಟ್ ಏನೂ ಆಗೋಲ್ಲ, ಹಾಗೇನು ಇರಲಿ ಅಂತೇಳಿ ಮತ್ತೆ ಬಿಟ್ಟುಬಿಟ್ರು. ಮತ್ತು ಉಳಿದ ಸೇವೆಗಳನ್ನು ಮುಂದುವರಿಸಿದರು. ಪೂಂದನ ಅದೇ ಹೊತ್ತಿಗೆ ದರ್ಶನಕ್ಕೆ ಬರ್ತಾರೆ. ಅವರು ನೋಡ್ತಾರೆ, ಅರೆ ನಿನ್ನೆ ಆ ಹುಡುಗಿ ಮಂಜುಳಾ ಕೊಟ್ಟಂಥ ಮಾಲೆ, ಆ ಮರದಲ್ಲಿ ಹಾಕಿದ ಮಾಲೆ ಇವತ್ತು ದೇವರ ಕುತ್ತಿಗೆಯಲ್ಲುಂಟು. ಆ ಹೂವಿನ ಹಾರವನ್ನು ನೋಡ್ತಿ ಪೂಜಾರಿ ಎಲ್ಲ ಜನ ಉಳಿದ ದರ್ಶನ ಎಲ್ಲ ಮಾಡೋರಿಗೆ ಗೊತ್ತಾಗ್ತದೆ, ಇದು ನಿನ್ನೆ ಹಾಕಿದ ಮಾಲೆ ಹಾಗೇನುಂಟು ದೇವರಲ್ಲಿ ಅಂತೇಳಿ. ಪೂಜಾರಿ ಯಾಕೆ ಇವತ್ತು ಲೇಟ್ ಆಗ್ತಾ ಉಂಟು ಅಂತ ಹೇಳುವಾಗ ಅವರು ಹೇಳಿಬಿಟ್ರು, ಅರ್ಚಕರು ಹೇಳಿಬಿಟ್ರು, ಅರೆ ಇನ್ನೊಂದು ಮಾಲೆ ನಾನು ಎಷ್ಟು ಪ್ರಯತ್ನ ಪಟ್ಟಿದ್ದು ತೆಗಿಲಿಕ್ಕೇ ಬರ್ತಾ ಇಲ್ಲ ಅಂತೇಳಿ. ಆಗ ಪೂಂದನ ಆ ಮಾತನ್ನು ಕೇಳಿ ಯಾವ ಮಾಲೆ ಅಂತ ನೋಡುವ ಅಂತೇಳಿ ಒಳಗಡೆ ಹೋದ್ರು. ನೋಡಿದ್ರು ಅಂದರೆ ಹೊರಗಿಂದ ಆ ಒಳಗಡೆ ಇರ್ತಕ್ಕಂಥ ಆ ಭಗವಂತನ ಕುತ್ತಿಗೆಯಲ್ಲಿರ್ತಕ್ಕಂಥ ಆ ಮಾಲೆಯನ್ನು ನೋಡಿದರು. ಮಾಲೆಯನ್ನು ನೋಡಿ, ಓಹೋ ಇದು ನಮ್ಮ ಮಂಜುಳಾ ಕೊಟ್ಟ ಮಾಲೆಪ್ಪ ಅಂತೇಳಿ. ಇನ್ನು ನೀವು ಅವಳು ಬರುವಾಗ ನೀವು ಹೋಗಿದ್ದೀರಾ, ದೇವಸ್ಥಾನ ಮುಚ್ಚಿದೆ, ತುಂಬ ನೊಂದ್ಲು, ತುಂಬ ಪ್ರೀತಿಯಿಂದ ಆ ಮರದಲ್ಲಿ ಹಾಕಿಬಿಡು ಅಂತ ಹೇಳಿದೆ. ಅವಳು ಭಕ್ತಿ ಶ್ರದ್ಧೆಗೆ ದೇವರು ಮೆಚ್ಚಿ ಅದನ್ನು ಆ ಮರದಲ್ಲಿ ಹಾಕಿದಂಥ ಮಾಲೆಯನ್ನು ತನ್ನ ಕುತ್ತಿಗೆಯಲ್ಲಿ ಹಾಕ್ಕೊಂಡಿದ್ದಾನೆ. ಅವಳ ಭಕ್ತಿ ಶ್ರದ್ಧೆಗೆ ಜಯವಾಗಲಿ ಅಂತೇಳಿ ಪೂಂದನವರವರಿಗೆ ಹಾರೈಸಿದ್ದಾರೆ. ಅಷ್ಟೊತ್ತಿಗೆ ಮಂಜುಳ ಬರ್ತಾ ಇದ್ದಾಳೆ. ಮಂಜುಳ ಬಾ 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 ಅಂತೇಳಿ ಪೂಂದನ ಕರೀತಾರೆ. ಪೂಂದನನ ಬಗ್ಗೆ ನಾವು ಮುಂಚೆ, ಅವರು ಪರಮ ಭಕ್ತರು, ನಾವು ಮುಂಚೆ ಯಾವತ್ತಾದರೂ ಅವ್ರ ಬಗ್ಗೆ ಚರ್ಚಿಸೋಣ. ಅವರು ಮಂಜುಳಾ ನೋಡು ನೀನು ವಿಸ್ಮಯ ನೋಡು, ನೀನು ನಿನ್ನೆ ಮಾಲೆ ಎಲ್ಲಿ ಹಾಕಿದ್ಯಾ, ಆ ಮರದ ಮೇಲ್ಗಡೆ, ಇಲ್ಲಿ ಎಲ್ಲುಂಟು ನೋಡು, ದೇವರ ಕುತ್ತಿಗೆಯಲ್ಲಿ. ಹಾಗೆ ನೋಡ್ತಾಳೆ. ತುಂಬ ಖುಷಿ ಆಯಿತು. ಶ್ರೀ ಗುರುವಾರಪ್ಪನಿಗೆ ಜೈ ಅಂತೇಳಿ ಆ ಮನಸ್ಸಲ್ಲಿ ನಮಸ್ಕಾರ ಮಾಡಿದ್ಲು. ಆನಂದ ಬಾಷ್ಪಗಳು ಬಂತು ಕಣ್ಣಿಂದ. ಎಷ್ಟು ಖುಷಿ ಆಯ್ತು, ಅಷ್ಟು ಖುಷಿ ಆಯ್ತಾರೆ, ದೇವರು ಸ್ವೀಕರಿಸಿದ್ದಾನಲ್ಲ ಅಂತೇಳಿ. ಪತ್ರಂ ಪುಷ್ಪಂ ಫಲಂ ತೋಯಂ ಭಗವದ್ಗೀತೆಯಲ್ಲಿ ಹೇಳ್ತಾನಲ್ಲ, ಏನಾದರೂ ಆ ಪ್ರೀತಿಯಿಂದ ಕೊಟ್ಟಾಗ ಅಶ್ನಾಮಿ ತದನಾತ್ಮನಃ, ನಾನು ಅದನ್ನು ಸ್ವೀಕಾರ ಮಾಡ್ತೇನೆ ಅಂತೇಳಿ. ಪ್ರೀತಿಯಿಂದ ಕೊಡಬೇಕು, ನಾನು ಸ್ವೀಕಾರ ಮಾಡ್ತೇನೆ ಅಂತೇಳಿ ಗೀತೆಯಲ್ಲಿ ಕೃಷ್ಣ ಅಂದಿದ್ದಾನೆ. ಹಾಗೆ ಆ ಮಾಲೆ ಗುರುವಾರಪ್ಪನ ಕುತ್ತಿಗೆಯಲ್ಲಿ ಆಹಾರ ಉಂಟು. ಎಷ್ಟೋ ಖುಷಿಯಾಯಿತು. ಅಷ್ಟೊತ್ತಿಗೆ ಮಂಜುಳಾ ಪ್ರಖ್ಯಾತರಾಗಿಬಿಟ್ರು. ಒಂದು ಕ್ಷಣಕ್ಕೆ ಊರಿಗೆಲ್ಲ ತಿಳಿದು ಹೋಯಿತು. ಹಾಗೆಯೇ ಆ ರಾಜಗೆ ತಿಳಿದು ಹೋಯಿತು, ಗುರುವಾರಪ್ಪ ಮಂಜುಳ ಕೊಟ್ಟಂಥ ಮಾಲೆಯನ್ನು ಗುರುವಾರಪ್ಪ ಹಾಕಿಕೊಂಡಿದ್ದಾನೆ ಅಂತೇಳಿ. ಈ ರೀತಿಯಾಗಿ ತನ್ನ ಭಕ್ತ ವಾತ್ಸಲ್ಯವನ್ನು
ಗುರುವಾರಪ್ಪ ಈ ಲೀಲೆಯಲ್ಲಿ ತೋರಿಸ್ತಾನೆ. ಈಗಲೂ ನಾವು ನೋಡ್ಬೋದು, ದೇವಸ್ಥಾನಕ್ಕೆ ಎಂಟ್ರ್ ಆಗುವಾಗ ಮರೆಯದೆ ನಾವು ನೋಡಬೇಕು ಕೂಡ. ಆ ಮಂಜುಳಾ ಆಲ ಅಂತೇಳಿ ಅದು ಹೆಸರು. ಅದು ಹೀಗೆ ನೀವು ಯಾರಿಗಾದ್ರೂ ಹೇಳುವಾಗ ಮಂಜುಳಾಳ್ ಅಂತ ಹೇಳಿದರೆ ಸಾಕು. ಆ ಮಂಜುಳಾಲ್ ಮರ ಎಲ್ಲಿ ಅಂತ ಕೇಳಿದರೆ ಯಾರು ಬೇಕಿದ್ರು ಹೇಳ್ತಾರೆ. ಶ್ರೀ ಮಂಜುಳಾಲ್ ಕೀ ಜೈ. కొడుకు చెప్పాలా?